ಈಗ ಟಾಪ್ 3 ಟ್ರೆಂಡ್ಸ್ ಏನು ಇನ್ ಟರ್ಮ್ಸ್ ಆಫ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ? ಅಲ್ಲಿಂದ ಶುರು ಮಾಡ್ತೀನಿ. ಎಸ್ ಮ್ಯಾಮ್. ಅಂದರೆ ಈಗ ಟ್ರೆಂಡ್ಸ್ ಜಾಯಿಂಟ್ ರಿಪ್ಲೇಸ್ಮೆಂಟ್ 25 ಅಲ್ಲಿ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮ್ಯಾಮ್. ದಟ್ ಈಸ್ ದ ಟ್ರೆಂಡಿಂಗ್ ಇವಾಗ, ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್. ಇಲ್ಲೇ ಜನಕ್ಕೊಂದು ಡೌಟ್ ಇದೆಯಲ್ಲ, ರೋಬೋಟಿಕ್ ಅಂದರೆ ರೋಬೋಟ್ ಮಾಡಲ್ಲ. ಇಲ್ಲ ಮ್ಯಾಮ್, ರೋಬೋಟ್ ಮಾಡಲ್ಲ. ನೆಕ್ಸ್ಟ್ ರೋಬೋಟಿಕಲ್ಲಿ ಮತ್ತೆ ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್, ರೋಬೋಟಿಕ್ ಪಾರ್ಷಿಯಲ್ ನೀ ಅಂದರೆ ಓನ್ಲಿ ಹಾಫ್ ಆಫ್ ದ ನೀ ರೋಬೋಟಿಕ್ ಮಾಡೋದು, ಅದು ಫುಲ್ಲು ಪಾರ್ಷಿಯಲ್ ಮ್ಯಾಮ್. ದೆನ್ ರೋಬೋಟಿಕ್ ಹಿಪ್ ರಿಪ್ಲೇಸ್ಮೆಂಟ್. ಇದರಲ್ಲೇ ಈಗ ನೆಕ್ಸ್ಟ್ ಆಲ್ರೆಡಿ ಅವರು ಈ ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ಈ ಇವರು ರೋಬೋಟಿಕ್ ಶೋಲ್ಡರು ಮತ್ತು ರಿವಿಷನ್ ಹಿಪ್ ಸರ್ಜರೀಸು, ರೋಬೋಟಿಕಲ್ಲಿ ಸ್ಪೈನ್ ಸರ್ಜರೀಸ್ ಆಲ್ರೆಡಿ ಬಂದುಬಿಟ್ಟಿದೆ. ಈ ಸರಿ ಆಲ್ರೆಡಿ ಬಂದಿದೆ ರೋಬೋಟಿಕ್ ಸ್ಪೈನು ಆ ಥರ. ಸೊ ಅದರಲ್ಲಿ ಇದು ಈ ಟೆಕ್ನಾಲಜಿ ಬಂದಂಗೆ ಅಂದರೆ ಅದ್ರ ಕಾನ್ಸೆಪ್ಟ್ ಏನಂದರೆ ಮ್ಯಾಮ್, ಈಗ ನಾವು ಮುಂಚೆ ಅಂದರೆ ಈಗೂ ಮಾಡ್ತೀವಿ ಕನ್ವೆನ್ಷನಲ್ ಪ್ರೊಸೀಜರ್ಸು. ಈಗ ರೋಬೋಟಿಕ್ ಪ್ರೊಸೀಜರ್ಸ್ ಏನಂದರೆ, ಈಗ ನನ್ನ ನೀ ಜಾಯಿಂಟ್ ಯಾವ ಆ್ಯಂಗಲಲ್ಲಿದೆ, ನಂದು ಲೆಗ್ಗು ಯಾವ ಆ್ಯಕ್ಸಿಸಲ್ಲಿದೆ, ಯಾವ ರೊಟೇಷನಲ್ಲಿದೆ, ಆ ರೀತಿ ಇನ್ನೊಬ್ರದ್ದು ಇರೋದಿಲ್ಲ, ಅಥವಾ ಇನ್ನೊಬ್ರದ್ದು ಆ ಥರ. ಪ್ರತಿಯೊಬ್ಬರದ್ದು ಬೋನ್ಸ್ ಆ್ಯಂಡ್ ಜಾಯಿಂಟ್ಸ್ ಆರ್ ಡಿಫ್ರೆಂಟ್, ಸ್ವಲ್ಪ ಡಿಫ್ರೆಂಟ್, ಫುಲ್ ಡಿಫ್ರೆಂಟ್ ಅಲ್ಲ, ಒಂದು ರೇಂಜಲ್ಲಿ ಡಿಫ್ರೆಂಟ್. ಸೊ ಆ ಒಂದು ರೇಂಜಲ್ಲಿ ನಾವು ಸೇಮ್ ಇನ್ಸ್ಟ್ರೂಮೆಂಟ್ ಅಥವಾ ಸೇಮ್ ಆ್ಯಂಗಲ್ಸಲ್ಲಿ ನಾವು ಕನ್ವೆನ್ಷನಲಲ್ಲಿ ಮಾಡೋದಕ್ಕಿಂತನೂ ಈ ಒಂದು ವ್ಯಕ್ತಿಗೆ ನಾವು ಯಾರಿಗೆ ಸರ್ಜರಿ ಮಾಡ್ತೀವೋ ಅವ್ರದ್ದು ಯಾವ ಆ್ಯಂಗಲ್ ಇದೆ, ಅವ್ರದ್ದು ಯಾವ ಆ್ಯಂಗಲಲ್ಲಿ ಆ ಬೋನ್ಸ್ ಇದೆ, ಅದನ್ನು ನಾವು ಆ ಒಂದು ಸಾಫ್ಟ್ವೇರ್ ಅದನ್ನು ಮೆಷರ್ ಮಾಡಿ ಆ ಒಂದು ಅಲ್ಲೇ ಒಂದು 3D ಮಾಡೆಲ್ ಥರ ಕ್ರಿಯೇಟ್ ಮಾಡಿ ಅದನ್ನು ನಮಗೆ ಆಬ್ಜೆಕ್ಟಿವ್ ಆಗಿ ತೋರಿಸುತ್ತೆ. ಓಕೆ, ನೀವು ಇದು ಒಂದು 10 ಡಿಗ್ರಿ ಕಟ್ ಮಾಡ್ತಾ ಇದ್ದೀರಾ, ನೀವು 5 mm ಕಟ್ ಮಾಡ್ತಾ ಇದ್ದೀರಾ. ಈ ಮನೆ ತಗೋಬೇಕಾದಾಗ ಒಂದು ಮುಂಚೆನೆ ಈ ಪ್ರೊಜೆಕ್ಷನ್ ಕೊಡ್ತಾರೆ ಆ ಥರ ಮ್ಯಾಮ್, ಆ ಥರ ನಿಮ್ಮ ದೇಹದ್ದು ಆ ಪಾರ್ಟದು 3D ಇದು ಇಷ್ಟು ತೋರಿಸುತ್ತೆ ಮ್ಯಾಮ್. ಅದನ್ನು ನೋಡಿಕೊಂಡು ನಾವು ಓಕೆ ಇಲ್ಲಿ ಸ್ವಲ್ಪ ಫೈನ್ ಟ್ಯೂನಿಂಗ್ ಮಾಡ್ಬೋದಾ, ಇಲ್ಲಿ ಇದು ಸ್ವಲ್ಪ ಚೇಂಜ್ ಮಾಡ್ಬೋದಾ, ಆ ರೀತಿ ನಾವು ಮಾಡುತ್ತೇವೆ. ಅದು ರೋಬೋಟಿಕ್ ಪ್ರೊಸೀಜರ್ಸ್ ಅಂತ ಮ್ಯಾಮ್. ಸೊ ಇಟ್ಸ್ ನಾಟ್ ಜಸ್ಟ್ ದೋಸ್ ಆರ್ಮ್ಸು ಅಥವಾ ಇದು ಸರ್ಜರಿ, ಬಿಫೋರ್ ಆಲ್ಸೋ ಇಟ್ ಸ್ಟಾರ್ಟ್ಸ್ ಮ್ಯಾಮ್. ನಾವು ಏನಂದರೆ ಕೆಲವು ಅದರಲ್ಲಿ 2-3 ಥರ ಸಿಸ್ಟಮ್ಸ್ ಇದೆ, ಬೇರೆ ಬೇರೆ ಥರದ್ದು. ಕೆಲವು ಸಿಸ್ಟಮ್ಸಲ್ಲಿ CT ಸ್ಕ್ಯಾನ್ಸ್ನ ಮಾಡುತ್ತೆ. ಅದು ಮುಂಚೆನೇ ಈ ಒಂದು ನೀ ಜಾಯಿಂಟ್ ಅಂದರೆ ನೀ ಜಾಯಿಂಟ್ CT ಸ್ಕ್ಯಾನ್ ಮಾಡಿ ಸಿಸ್ಟಮ್ಗೆ ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆಗಿದ್ದನ್ನು ನೆಕ್ಸ್ಟ್ ಡೇ ಬಂದಿರುತ್ತೆ, ಇದು ಇಷ್ಟು ನಾವು ಅದನ್ನು ಕ್ರಾಸ್ ಚೆಕ್ ಮಾಡ್ತೀವಿ, ರಿಜಿಸ್ಟ್ರೇಷನ್ ಅಂತ ಹೇಳ್ತೀವಿ. ಆ ರಿಜಿಸ್ಟ್ರೇಷನ್ ಮಾಡಿದಾಗ ಓಕೆ ಇವ್ರದ್ದು ಈ ಆ್ಯಂಗಲ್ ಇದು ಕರೆಕ್ಟ್ ಇದೆ ಅಂದರೆ ನಾವು ಏನು ಅಪ್ಲೋಡ್ ಮಾಡಿದ್ದೀವಿ ಅದು ಇವ್ರದ್ದೇ. ಸೊ ಅದು ಕನ್ಫರ್ಮ್ ಆದಾಗ ನಾವು ನೆಕ್ಸ್ಟ್ ನಾವು ಈ ಆ್ಯಂಗಲ್ ಎಷ್ಟೆಷ್ಟು ಕಟ್ ಮಾಡಬೇಕು ಆ ಥರ. ದೆನ್ ಆ ಒಂದು ನೀವೇನು ಹೇಳ್ತೀರಲ್ಲ ಮ್ಯಾಮ್, ಇದು ಕೈಯಲ್ಲಿ ಇಟ್ಕೊಂಡು ಕಟ್ ಮಾಡಿ ಅದನ್ನು ನಾವು ಇಟ್ಕೊಂಡು ನಾವು ಅದು ರಿಸೆಕ್ಟ್ ಮಾಡುತ್ತೆ. ಬಟ್ ನಾವೇ ಮಾಡ್ತಾ ಇರ್ತೀವಿ ಅಂದರೆ ನಾವು ಪೇಷಂಟ್ಸ್ ಹೆದರೋದೇನಿಲ್ಲ. ಇವರು ಅಲ್ಲಿ ಬಿಟ್ಬಿಟ್ಟು ಕಾಫಿ ಕೊಟ್ಟಿತಾ ಇರೋದಿಲ್ಲ. ಅಂದರೆ ಸರ್ಜನ್ ಅಲ್ಲೇ ಇರ್ತಾರೆ ಮ್ಯಾಮ್. ಹಂಗೆಲ್ಲ ಅನ್ಕೊಂಡಿರ್ತಾರ? ಪೇಷಂಟ್ಸ್ ಹಂಗೆ ಅನ್ಕೊಂಡಿರ್ತಾರೆ. ಕೆಲವು ಸರಿ ನೀವು ಇರ್ತೀರಾ ಇರೋದಿಲ್ವಾ ಅಂತ ಕೇಳ್ತಾರೆ. ಅದೇ ಮಾಡ್ತಾ ಇರುತ್ತೋ, ನೀವು ಇರ್ತೀರಾ, ಡೇಂಜರ್ ಆದರೆ ನನಗೆ ಬೇಡ ಅಂತ. ಅಲ್ಲ, ಕೆಲವರು ಆ ಥರನೇ. ಈಗ ರೋಬೋಟಿಕ್ ಅಂದರೆ ಸೊ ನಾವು ಇರ್ತೀವಿ ಅದರಲ್ಲಿ, ಅಂದರೆ ಬೇರೆ ಬೇರೆ ಥರದ್ದು ಇರುತ್ತೆ. ಈಗ ಈ ಆಂಕೊಲಾಜಿಕಲ್ ರೋಬೋಟ್ಸ್ ಅದೆಲ್ಲ ನೀವು ನೋಡಿರ್ಬೋದು. ಅವರೆಲ್ಲ 1000 ಕಿಲೋಮೀಟರ್ ಹಿಂದ್ಗಡೆ ಕೂತ್ಕೊಂಡು ಸರ್ಜನ್ನು ರೋಬೋಟ್ ಎಲ್ಲೋ ಆಪ್ರೇಟ್ ಮಾಡ್ತಾ ಇರುತ್ತೆ. ಆ ಥರದ್ದಲ್ಲ. ನಮ್ದು ಆ ಥರದ್ದಲ್ಲ. ಅದು ಬೇರೆ ಬೇರೆ ಈ ಡಾವಿನ್ಸಿ ರೋಬೋಟ್ ಅದು ಇದು ಅಂತ ನಾವು ನೋಡಿರ್ತೀವಿ. ಏನಂದರೆ ಸರ್ಜನ್ ಎಲ್ಲೋ ಇರ್ತಾನೆ, ಇದು ಅದೆಲ್ಲೋ ಮಾಡ್ತಾ ಇರುತ್ತೆ, ಅಂದರೆ ಇಲ್ಲಿಂದ ಕಂಟ್ರೋಲ್ ಮಾಡೋದು. ಇದು ಆ ಥರದ್ದಲ್ಲ ಮೇಡಮ್, ನಮ್ಮದು ನಾವೇ ಮಾಡ್ತಾ ಇರ್ತೀವಿ. ಅಂದರೆ ಇಟ್ಸ್ ಲೈಕ್ 3 ಥರ ಬರುತ್ತೆ ಮ್ಯಾಮ್: ಪ್ಯಾಸಿವ್, ಸೆಮಿ ಆ್ಯಕ್ಟಿವ್ ಆ್ಯಂಡ್ ಆ್ಯಕ್ಟಿವ್ ಅಂತ. ಸೊ ಇದು ಪ್ಯಾಸಿವ್ ಅಂದರೆ 100% ನಾವೇ ಮಾಡೋದು. ಪ್ಯಾಸಿವ್ ಅಂದರೆ ರೋಬೋಟ್ ಈಸ್ ಪ್ಯಾಸಿವ್, ವಿ ಆರ್ ಆ್ಯಕ್ಟಿವ್. ದಟ್ಸ್ ಹೌ ಇಟ್ ಈಸ್. ನೋ. ಸೊ ಸೆಮಿ ಆ್ಯಕ್ಟಿವ್ ಅಂತಂದರೆ ಇಟ್ ಈಸ್ ಹಾಫ್ ಆ್ಯಕ್ಟಿವ್ ಆ್ಯಂಡ್ ವಿ ಆರ್ ಹಾಫ್ ಆ್ಯಕ್ಟಿವ್. ಆ್ಯಂಡ್ ದೆನ್ ಆ್ಯಕ್ಟಿವ್ ರೋಬೋಟ್ ಅಂದರೆ ವಿ ಆರ್ ಪ್ಯಾಸಿವ್. ಸೊ ಮೀನ್ಸ್ ರೋಬೋಟ್ ಈಸ್ ಆ್ಯಕ್ಟಿವ್, ಮೀನ್ಸ್ ಇಟ್ ಈಸ್ ಡೂಯಿಂಗ್ ಎವ್ರಿಥಿಂಗ್. ಸೊ ವಿ ಆರ್ ಸಿಟ್ಟಿಂಗ್. ಈಗ ಯಾವುದೋ ಒಂದು ಹಾಸ್ಪಿಟಲ್ ಇದ್ದಿದ್ರೆ ಅದೇ, ಅಂದರೆ ಅದು ಆ್ಯಕ್ಟಿವ್ ಇದ್ದರೆ ಆ್ಯಕ್ಟಿವ್, ಪ್ಯಾಸಿವ್ ಅಂದರೆ ಈಚ್ ರೋಬೋ ಕೆನಾಟ್ ಡೂ ಆಲ್ ದ 3. ಇಲ್ಲ ಆ ಮೋಡ್ಸ್ ಇಲ್ಲ ಮ್ಯಾಮ್, ಆ ಮೋಡ್ ಇಲ್ಲ. ಇದು ಈಗ ಯಾವುದೋ ಒಂದು ಅದರಲ್ಲಿ ಬೇರೆ ಬೇರೆ ಹೆಸರು ಇರುತ್ತೆ. ಈ ಹೆಸರುದು ನಾವು ಏನು ತಗೊಂಡ್ರೆ ಅದು ಆ್ಯಕ್ಟಿವ್, ಇದು ಪ್ಯಾಸಿವ್, ಇದು ಸೆಮಿ ಆ್ಯಕ್ಟಿವ್, ಆ ಥರ ಮ್ಯಾಮ್.